ಅದೇ ಇವರು 2013ರಲ್ಲಿ ಬಿಜೆಪಿ ಸರ್ಕಾರ ಅವತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಂತ್ರಿಗಳು ಇಲ್ಲಿ ತಹಶೀಲ್ದಾರ್ ದಂಡಾಧಿಕಾರಿಗಳಾದಂಥ ಕಟ್ಟಿನಕೆರೆ ಗಣಪತಿ ಕಟ್ಟಿನಕೆರೆ ಅಂತೇಳಿ ಅವರಿದ್ರು. ಅವ್ರ ಮೇಲೆ ಇವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅವರಿಗೆ ಪ್ರಭಾವ ಬೀರಿ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೇ ಇಲ್ಲ ಅಂತೇಳಿ ಒಂದು ಸುಳ್ಳು ವರದಿಯನ್ನು ಸೃಷ್ಟಿ ಮಾಡಿ ಆ ವರದಿಯನ್ನು ಎಸಿಗೆ ಮತ್ತು ಡಿಸಿ ಅವರಿಗೆ ಕೊಟ್ಟು ಇದು ಸರ್ಕಾರಿ ಜಾಗ ಅಂತೇಳಿ ಎಲ್ಲ ಸುಳ್ಳು ಪೇಪರ್ ಮಾಡಿ ಸರ್ಕಾರಕ್ಕೆ ಅನುಮೋದನೆ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಅಂತ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ದಿವಸಕ್ಕೆ ಇದು ಕನ್ನಡ ಮತ್ತು ಸಂಸ್ಕೃತ ಇಲಾಖೆಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹಸ್ತಾಂತರ ಮಾಡ್ತಾರೆ. ಸರ್ಕಾರದ ಅವತ್ತು ಬಿಜೆಪಿ ಸರ್ಕಾರ ಇತ್ತು, ಆ ಒಂದು ಅಧಿಕಾರಿಗಳ ಮೇಲೆ ಅವತ್ತು ಒತ್ತಡ ಹಾಕಿ ಆ ಕೆಲಸ ಮಾಡ್ತಾರೆ. ನಾವೇನು ಮಾಡ್ತೀವಿ ಅಷ್ಟರ ಮೇಲೆ ಸಂಬಂಧಪಟ್ಟ ಎಲ್ಲ ಪೇಪರ್ಸ್ ಅನ್ನು ತಗೊಂಡು ಮತ್ತೆ ಪುನಃ 2020ರಲ್ಲಿ ಕೇಸ್ ಹಾಕ್ತಾರೆ. 2020ರಲ್ಲಿ ಕೇಸ್ ಹಾಕಿ ಹೈಕೋರ್ಟಲ್ಲಿ ಕೇಸ್ ಹಾಕಿದರೆ 2023ರಲ್ಲಿ ನಮ್ಮ ಪರವಾಗಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಿಗೆ ಮತ್ತೆ ಆರ್ಟಿಸಿ ನಮೂದಾಗಿದೆ. ಅದರ ನಂತರ ನಮಗೆ ಕೊಡಬೇಕು ಅಂತೇಳಿ ಯಾವುದೇ ಡಿಸಿ ಮತ್ತು ಎಸಿ ಸರ್ಕಾರದ ಜಮೀನು ನಮ್ಮದು ಅಂತೇಳಿ ಪಟ್ಟಣ ಪಂಚಾಯತರಾಗಲಿ ಅಥವಾ ಹೋಗಿದ್ದು. ಇವರು ಪಟ್ಟಣ ಪಂಚಾಯತಿ ಬಿಜೆಪಿ ಬೆಂಬಲಿತ ಏನು ಮೆಂಬರ್ಸ್ ಇದ್ದಾರೆ ಅವರು ನಮ್ಗೆ ಬೇಕು ಅಂತ ಇವ್ರು ಹೋರಾಟ. ಅವ್ರಿಗೆ ಸಂಬಂಧನೇ ಇಲ್ಲ. ಇದು ಪಟ್ಟಣ ಪಂಚಾಯತಿ ಆಸ್ತಿನೂ ಅಲ್ಲ, ಪಟ್ಟಣ ಪಂಚಾಯತಿ ಸದಸ್ಯರಿಗೂ ಸಂಬಂಧ ಇಲ್ಲ.